ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ರಿಯಾಕ್ಟ್ ಮಾಡೋರು. ಅದ್ರಲ್ಲಿ ಅವಳದೇನೂ ತಪ್ಪಿಲ್ಲ. ಬಟ್ ಅವಳ ಪ್ರಾಬ್ಲಮ್ ಏನಂದರೆ ನನಗೆ ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ. ಎಲ್ಲ ರೀತಿಲೂ ಬ್ಲಾಕ್ ಮಾಡಿಟ್ಟಿದ್ದಾರೆ. ಆಗಿರೋ ಪ್ರಾಬ್ಲಮ್ನ ನಾನು ಡೆಫಿನೆಟ್ಲಿ ಸಾಲ್ವ್ ಮಾಡ್ತೀನಿ. ಅಟ್ಲೀಸ್ಟ್ ಆ ವಿಷಯದಲ್ಲಿ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಬಾ, ಮನೆಗೆ ಬಿಡ್ತೀನಿ. ಬೇಡ, ಮನೇಲಿ ಇವಾಗ ಪರಿಸ್ಥಿತಿ ಸರಿ ಇಲ್ಲ, ಸೊ ನಾನೇ ಹೋಗ್ತೀನಿ. ಓಕೆ, ಹುಷಾರು. ಕೆಟ್ಟದ್ರಿಂದ ದೂರ ಇರು. ನೀವು ಯಾವಾಗಲೂ ನಗ್ನಗ್ತಾ ಇದ್ರೆ ನಮ್ಗಷ್ಟೇ ಸಾಕು ರೀ. ಪದೇ ಪದೇ ಇದನ್ನ ನೋಡಿಕೊಂಡು ನೀವು ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಬೇಡ. ಪದೇ ಪದೇ ನೋಡಬಾರ್ದು ಅಂತಾನೆ ಅನ್ಕೋತೀನಿ ಕೌಸಲ್ಯ. ಇಡೀ ಜೀವನ ದುಡಿದು ಉಳಿಸಿದ ದುಡ್ಡನ್ನ ಹೇಗೆ ಖರ್ಚು ಮಾಡೋದು ಅಂತ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿದ್ನಲ್ಲ, ಆ ಕನಸುಗಳು ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಅಪ್ಪ, ನಾನು ಆಗ್ಲೇ ಹೇಳಿಲ್ವಾ, ಈ ಪುಸ್ತಕ ಬಿಡು, ಇನ್ನೊಂದು ಪುಸ್ತಕ ತಗೊಂಡು ಅದ್ರಲ್ಲಿ ನಿನ್ ಆಸೆ ಕನ್ಸುಗಳನ್ನ ಬರಿ, ನಾನು ಅದನ್ನ ಈಡೇರಿಸ್ತೀನಿ. ಈಗ ಮಗಳ ಕೈಯಲ್ಲಿ ದುಡಿಸ್ಕೊಂಡು ತಿನ್ನುವಷ್ಟು ದುರ್ಗತಿ ನನಗಿನ್ನೂ ಬಂದಿಲ್ಲ ಮನೆ. ಇಷ್ಟು ವರ್ಷ ಪ್ರಾಮಾಣಿಕವಾಗಿ ನಿಯತ್ತಾಗಿ ದುಡಿದಿದ್ದೀನಲ್ಲ, ನನ್ನಂಥವನ ಬಗ್ಗೆ ಯಾರೋ ಹೇಳಿದ್ರು ಅಂತ ನಡತೆ ಸರಿ ಇಲ್ಲ ಅಂತ ನಂಬಿಬಿಟ್ರಲ್ಲ, ನನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ, ನೀನ್ ಹೀಗೆ ಯೋಚನೆ ಮಾಡದೆ ತಪ್ಪು. ನಿನ್ನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋ ಜನರಿಗೋಸ್ಕರ ನೀನ್ ಯಾವಾಗ ದುಡ್ದಿದ್ದಲ್ಲ, ಅವರಿಂದ ನಿನ್ ಮುಕ್ತಿ ಸಿಕ್ತು ಅಂತ ನೀನ್ ಖುಷಿ ಪಡ್ಬೇಕಪ್ಪ. ಕರೆಕ್ಟಾಗಿ ಹೇಳಿದೆ ಕಣೆ. ಇನ್ನೊಂದ್ಸಲ ಹೇಳು ನಿಮ್ಮ ಅಪ್ಪನಿಗೆ. ಈ ಬ್ಯಾಂಕ್ ಕೆಲಸ ಎಲ್ಲ ನಮ್ಮ ಲೆವೆಲ್ಗಲ್ಲ ರೀ. ನೀವು ಹೀಗೆ ಸುಮ್ಮನೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಕರೆಕ್ಟ್ ಅಮ್ಮ. ಅಪ್ಪ, ನೀನ್ ಇಷ್ಟೆಲ್ಲ ಹೇಳಿದ್ರು ಸುಮ್ನೆ ಇರ್ಲಿಲ್ಲ ಅಂದ್ರೆ ನಗು 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 ನಗು. ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ ದುರ್ಗಾ? ಇವತ್ ನನ್ನ ಸೊಸೆ ಮನೆಗೆ ವಾಪಸ್ ಬರ್ತಾ ಇದ್ದಾಳೆ. ಅವಳನ್ನ ಹಾಗೆ ಕರ್ಕೊಳಕ್ಕಾಗುತ್ತಾ? ಅದಕ್ಕೆ ದೃಷ್ಟಿ ತೆಗೆದು ಅವಳನ್ನ ಒಳಗೆ ಕರ್ಕೋತೀನಿ. ಏನು, ಲೀಲಾ ಅವರು ಮನೆಗೆ ಬರ್ತಾ ಇದ್ದಾರಾ? ನೀವು ನಂಗೆ ಈ ವಿಷಯನ ಮುಂಚೆನೆ ಯಾಕೆ ಹೇಳಲಿಲ್ಲ? ನಾ ಸ್ವೀಟ್ ಮಾಡಿಸ್ತಿದ್ದೆ. ಆ ತೊಂದರೆ ಎಲ್ಲ ತಗೋಬೇಡ, ನಾ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ. ಹೋ ನೋಡು, ಕಾರ್ ಸೌಂಡ್ ಆಯ್ತು. ನಾ ಹೇಳಿಲ್ವಾ ನಿಂಗೆ? ಲೀಲಾ ಬಂದ್ಲು ಅನ್ಸುತ್ತೆ. ಅವಳಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗೆ ಕರ್ಕೋಬೇಕು. ಬಾಬಾ. ಅಯ್ಯೋ ರಾಮ್, ಯಾಕೆ ಒಳಗೆ ಬಂದೆ? ನಾನು ನಿಮ್ಮಿಬ್ರನ್ನು ಒಳಗಡೆ ಆರತಿ ಮಾಡಿ ಕರ್ಕೋಬೇಕಿತ್ತು.
ಹೌದು ಏಜೆ, ನೀವು ಲೀಲಾ ಅವರು ಜೊತೆಗೆ ನಿಂತಿದ್ರೆ ದಂಪತಿಗಳಿಗೆ ಒಟ್ಟಿಗೆ ದೃಷ್ಟಿ ತೆಗೆದು ಒಳಗೆ ಕರ್ಕೋಬಹುದಾಗಿತ್ತು. ಸರಿ ಸರಿ, ಬೇಗ ಬಾ. ಅರೆ ಯಾಕೋ, ಏನೋ ಯೋಚನೆ ಮಾಡ್ತಿದೀಯಾ? ಓ, ಲೀಲಾನ್ ಒಳಗೆ ಕರ್ಕೊಂಡ್ ಬಂದ್ಬಿಟ್ಯಾ? ದೇವ್ರೆ, ನಿನಗೆ ಶಾಸ್ತ್ರ ಸಂಪ್ರದಾಯ ಏನೂ ಗೊತ್ತಿಲ್ವಲ್ಲಾರ? ಸರಿ, ಮತ್ತೆ ಅವಳನ್ನು ಹೊರಗೆ ಕಳಿಸಿ ನಾನೇ ಒಳಗೆ ಕರ್ಕೊಂಡ್ಬರ್ತೀನಿ. ಬಾಮ ದುರ್ಗಾ. ಹಾ, ಅಮ್ಮ, ಲೀಲಾ ಬಂದಿಲ್ಲ. ಓ, ಈ ಮಾತು ಕೇಳಕ್ಕ ನಾನು ಇಷ್ಟೊತ್ತು ಕಾದಿದ್ದು. ನೀ ನನಗೆ ಮಾತು ಕೊಟ್ಟಿದ್ದೆ ತಾನೆ, ನಾಳೆ ಅವಳನ್ನ ಕರ್ಕೊಂಡ್ಬರ್ತೀನಿ, ಬಂದೇ ಬರ್ತಾಳೆ ಅಂತ. ಯಾಕೋ ಕರ್ಕೊಂಡ್ ಬರ್ಲಿಲ್ಲ ಅವಳನ್ನ? ಹೇಳೋ, ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಹೇಳಿ ಏಜೆ, ಏನಾಯ್ತು? ಲೀಲಾನ್ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಆದರೆ ಅವಳೀಗ ಯಾರ ಮಾತು ಕೇಳೋ ಸ್ಥಿತಿಲಿಲ್ಲ. ಏಜೆ, ಲೀಲಾ ಅವರು ಕೋಪದಲ್ಲಿ ಏನಾದರೂ ಮಾತಾಡಿ ನಿಮಗೆ ಅವಮಾನ. ನಿಮ್ಮ ಸೈಲೆನ್ಸೇ ಮಾತಾಡ್ತಾ ಇದೆ. ನಿಮಗೆ ಅವಮಾನ ಆದರೆ ನಮಗೆ ಅವಮಾನ ಆದ ಹಾಗೆ. ನೀವಲ್ಲಿ ಯಾಕೆ ಹೋಗಿದ್ರಿ ಏಜೆ? ನಿಮಗೆ ನೋವಾದರೆ ನಮ್ಗೆ ಯಾರಿಗೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಲೀಲಾ ಅವರು ಕೋಪದಲ್ಲಿ ಬಾಯಿಗೆ ಬಂದಾಗ ಮಾತಾಡಿರ್ತಾರೆ ಅನ್ಸುತ್ತೆ. ಅವ್ರಿಗೆಲ್ಲ ಗೊತ್ತಿದ್ದು ಯಾಕೆ ಈ ಥರ ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ? ಇಲ್ಲ ದುರ್ಗಾ, ಇದರಲ್ಲಿ ಲೀಲಾದೇನೂ ತಪ್ಪಿಲ್ಲ. ಲೀಲನ್ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ನಾನು ಕರೆದ ತಕ್ಷಣ ಬಂದ್ಬಿಡ್ತಿದ್ಲು ಅನ್ಸುತ್ತೆ. ಆದರೆ ನಾನು ಹೋಗಿ ಮಾತಾಡಿದಾಗ ಒಂದು ಕ್ಷಣ ಲೀಲಾನು ನಂತರನೇ ಅನ್ನಿಸ್ಬಿಟ್ಲು. ಅಂದರೆ ಯಾವ ಸ್ವಾರ್ಥನೂ ಇಲ್ಲದೆ ಅವ್ರ ಮನೆ ಮರ್ಯಾದೆ ಬಗ್ಗೆ, ಮನೆಯವ್ರ ಖುಷಿ ಬಗ್ಗೆ ಯೋಚನೆ ಮಾಡೋ ಥರ ಬಿಹೇವ್ ಮಾಡಿದ್ಲು. ಆ್ಯಕ್ಚುಯಲ್ ಟ್ರೂತ್, ಅವ್ರಿಗೆ ನೋವಾಗಿದೆ, ಅದು ನನಗೆ ಅರ್ಥ ಆಗುತ್ತೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ